ನಕ್ಸಲೈಟ್ಸ್ ವಿಚಾರದಲ್ಲಿ ಸಾಕಷ್ಟು ವೈಭೀಕರಣ ಮಾಡಿದೆ ರಾಜ್ಯ ಸರ್ಕಾರ. CM ಅವರು ಕರೆಸಿಕೊಂಡು ಸರಣಿ ಮಾಡೋ ಅವಶ್ಯಕತೆ ಇತ್ತ, ಇದು ಸರಿನಾ ಅಂತ ಮಾಡ್ಬೋದು ಅಜೆಂಡ್. ಆದರೆ ಇಷ್ಟೊಂದು ವೈಭೀಕರಣ ಮಾಡೋದು ಪಬ್ಲಿಸಿಟಿ ಕೊಡಬೇಕಾಗಿತ್ತು ಅಂತ BJP ಅವ್ರು ಕೇಳ್ತಾ ಇದ್ದಾರೆ. ಈಗ BJP ಅವ್ರು ನೋಡಿ ಸರ್, ಅವ್ರು ಏನು ಬೇಕಿದ್ದು ಮಾಡ್ಬೋದು, ಏನು ಬೇಕಿದ್ದು ಹೇಳ್ಬೋದು. ನಾವು ಎಲ್ಲಿವರೆಗೆ ಅವ್ರು ಹೆಂಗಾಗಿದ್ರೆ ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ. ಈಗಂತೂ ನೂರಾರು ಉದಾಹರಣೆ ಕೊಡ್ಬೋದು, ನಾನು ಉಪಯೋಗ ಇಲ್ಲ. ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸರಿ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನು ತಪ್ಪು ಅಂತ ಹೇಳ್ತಾರ, ಅಥವಾ ಅವ್ರು ಬಂದು ನೇರವಾಗಿ CM ಹತ್ರ ಸರೆಂಡರ್ ಆಗಿರೋ ತಪ್ಪು ಅಂತ ಹೇಳ್ತಾರೆ, ನನಗೆ ಮಾಹಿತಿ ಇಲ್ಲ. ಅಲ್ಲ, ಬಂದಾಗ ಸಣ್ಣಗೆ ತಪ್ಪಿಲ್ಲ. ಇಷ್ಟು ಅವ್ರನ್ನ ಒಂದು ಪ್ರೊಸೀಜರ್ ಇರುತ್ತೆ. ಸಂವಿಧಾನಪ್ಪ DC ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿಸ್ಬೋದಿತ್ತು. CM ಅವರಲ್ಲಿ ವಿಧಾನಸಭೆ ಕಳಿಸೋ ಅಗತ್ಯ ಇಲ್ಲ ಅಂತ ಗೊತ್ತಿಲ್ಲ ಸರ್. ನಿನ್ನೆ ಸಾಕಷ್ಟು ರಾಜ್ಯಾದ್ಯಂತ ಪ್ರಶ್ನೆಗಳು ಮಾಡಿದ್ದಾರೆ ಸರ್. ಅಂಬೇಡ್ಕರ್ ಬಗ್ಗೆ ಕಾಂಗ್ರೆಸ್ ಅಂಬೇಡ್ಕರ್ನ ಯಾವ ರೀತಿ ನಡೆಸ್ಕೊಂತು, ಅವ್ರಿಗೆ ಎಷ್ಟು ಹೀನಾಗಿ ನಡೆಸ್ಕೊಳ್ತು, ಅವ್ರಿಗೆ ಒಂದು ಸಚಿವ ಸ್ಥಾನವೂ ಕೊಡಲಿಲ್ಲ, ಅವ್ರ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಜಾಗ ಕೊಡಲಿಲ್ಲ ಅಂತೇಳಿ ಸಾಕಷ್ಟು ಎಲ್ಲ BJP ನಾಯಕರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮಗೆ ರಾಜಕೀಯ ಡಿಫ್ರೆನ್ಸ್ಗಳಿದ್ವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪರೇಟ್ ಪಾರ್ಟಿನೇ ಇತ್ತು. ರಾಜಕೀಯವಾಗಿ ಅವರಿಗೆ ಮರುಜೀವನ ಬಂದಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ವೆಸ್ಟ್ ಬೆಂಗಾಲಿಂದ ಜೋಗೇಂದ್ರನಾಥ್ ಅಂತ ಹೇಳಿ ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬಂದಿರತಕ್ಕಂಥದ್ದು. ಇವ್ರೇನು ಇಷ್ಟೆಲ್ಲ ಹೇಳ್ತಾರಲ್ಲ, ಮೊದಲನೇ ಬಾರಿಗೆ ನೆಹರು ಸಾಹೇಬರು ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಫಸ್ಟ್ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಈ ದೇಶದ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ನೆಹರು ಸಾಹೇಬ್ರನ್ನೇ. ಎರಡನೇದು, ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಆದ್ರಲ್ಲ, ಇದರ ಯಾರ ಪಾತ್ರ ಇದೆ? ಅದರಲ್ಲಿ ಯಾರ ಪಾತ್ರ ಇದೆ? ಇವು ಕೇಳಲ್ವ ನೀವು BJP ಅವರಿಗೆ? ಆಯ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದವರು ಯಾರು? ಯಾವ ಸರ್ಕಾರದಲ್ಲಿದ್ದರು? ಯಾವ ಸಚಿವ ಸಂಪುಟದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಬಹಳ ಈ ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಫಿಕೇಶನ್ ಬಿಲ್ಲು. ಆ ಕೋಡಿಫಿಕೇಶನ್ ಬಿಲ್ ಬರೆದಂಥದ್ದು ಯಾವ ಸಂದರ್ಭ? ಅದು ಯಾರ ಕ್ಯಾಬಿನೆಟ್ನಾಗ ಬರೆದಿರ್ತಕ್ಕಂಥದ್ದು? ಯಾವಾಗ ಮಂಡನೆ ಆಯ್ತು ಕ್ಯಾಬಿನೆಟ್ನಲ್ಲಿ? ಆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದ್ಮೇಲೆ ಆ ಸರ್ಕಾರದಲ್ಲಿ ಪಾಸ್ ಆಗಿಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೂಡ ಕೊಡ್ತಾರೆ, ಹೌದಾ? ಎರಡನೇ ಹಂತದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗುತ್ತೆ. ಅದು ಪಾಸ್ ಮಾಡಿದವರು ಯಾರು? ಪಾಸ್ ಮಾಡಿದವರು ಯಾರು ಬಿಲ್ಲು? ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾಸ್ ಆಗುತ್ತೆ. ಅದು ಮಾಡಿದವರು ಯಾರು? ಅವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಬರೆದಂತ ಸಂದರ್ಭದಲ್ಲಿ ಈ ಹಳೆಯದು ನೀವು ಸ್ವಲ್ಪ ಓದ್ಕೊಂಡ್ರೆ, ಈ BJP ಅವರಾಗಿರ್ಲಿ, ಹಿಂದೂ ಪರಿಷತ್ಗಳಾಗಿರ್ಲಿ, RSSಗಳಾಗಿರ್ಲಿ, ಆ ಜಂತರ್ ಮಂತರ್ ವಿರುದ್ಧ ಬರೆದಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀವು ಓದ್ಕೊಂಡಿದ್ದೀರಾ? ಏನೇನು ಮಾತನಾಡಿದಾರೆ ನಿಮಗೇನು ಗುರ್ತಿದೆಯಾ? ಅದನ್ನ ಕೇಳಿ BJP ಅವರಿಗೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾರಲ್ಲ, ಇವ್ರದೊಂದು ಫೋಟೋ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ದೆಲ್ಲ ಫೋಟೋ ಹಾಕೊಂಡಿದ್ದಾರೆ ಇವರು BJP ಅವರು. ಅವ್ರ ಕಚೇರಿಗಳಲ್ಲಿ, RSS ಕಚೇರಿಗಳಲ್ಲಿ ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು? ಸುಮ್ಮನೆ ಏನೋ ಇವತ್ತು ಓಲೈಸ್ಕೋಬೇಕು. ಮೊನ್ನೆ ಅಮಿತ್ ಶಾ ಅವ್ರು ಹೇಳಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ದಂಗೆದ್ದಿದೆ, ಅದಕ್ಕೇನು ರೆಕ್ಟಿಫಿಕೇಶನ್ ಮಾಡಬೇಕು, ಕಾಂಗ್ರೆಸ್ ಮೇಲೆ ಬರಬೇಕು. ರಾಜಕೀಯವಾಗಿ ನಮಗವ್ರಿಗೆ ವ್ಯತ್ಯಾಸ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಅವ್ರು ಬೇರೆ ರಾಜಕೀಯ ಪಕ್ಷದಲ್ಲಿದ್ರು, ಸೋಲು ಗೆಲು ರಾಜಕಾರಣದಲ್ಲಿ ಸಹಜ ಇದೆ. ಆದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಂದಿರತಕ್ಕಂಥದ್ದು, ಅವ್ರಿಗೆ ಲೇಬರ್ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ಅಲ್ಲಿಂದ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಇಡೀ ದೇಶದಲ್ಲಿ ಎಲ್ಲರೂ ನಡ್ಕೊಂಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷನೂ ನಡ್ಕೊಂಡಿದೆ. BJP ಅವ್ರದ್ದು ಏನು ಕಮಿಟ್ಮೆಂಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ? ಅವರು ಸಂಸದರುಗಳು ಮಾತನಾಡಿರ್ತಕ್ಕಂಥ ಮಾತಲ್ಲಿ ಯಾರನ್ನ ಒಬ್ಬರದ್ದು ಕಮಿಟ್ಮೆಂಟ್ ಇದೆಯಾ? ಉಲ್ಟಾ ಹೇಳಿ ಮಾತಾಡ್ತಾರ? ಯಾಕೆ ಅವಾಗ RSSನವ್ರು ಸ್ಟ್ರೈಕ್ ಮಾಡಲಿಲ್ಲ? ಯಾವ ನಮ್ಮ ಹೆಗಡೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತಂದಾಗ ಯಾರು RSSನವ್ರು ಬಂದು ಸ್ಟ್ರೈಕ್ ಮಾಡಲಿಲ್ಲ? ಯಾರು BJP ಅವರ ವಿರುದ್ಧ ಏನು ಹೇಳಿಲ್ಲ? ಇದನ್ನೆಲ್ಲ ನೀವು ಕೇಳಲ್ವಾ ಅವರಿಗೆ? ಅದನ್ನ ಕೇಳ್ರಿ. ಸುಮ್ಮನೆ ಏನೋ ಒಂದು ಹೇಳೋದು, ನಾವು ಸೋಲ್ಸಿದ್ವಿ, ಆ ಸೋಲ್ಸಕ್ಕೆ ರಾಜಕಾರಣ ಅವರು ಬೇರೆ ಪಾರ್ಟಿಯಲ್ಲಿದ್ದು, ನಾವು ಕಾಂಗ್ರೆಸ್ ಬೇರೆ ಪಾರ್ಟಿ ಇತ್ತು, ಸೋಲಿಗೆಲ್ಲ ಸಹಜ. ಅದಕ್ಕೇನು ಸಂಬಂಧ ಇದೆ? ಏನು BJP ಗೆಲ್ಲಿಸಿದಾರಂತ? ಇದು ಏಷ್ಯಾನೆಟ್ ನ್ಯೂಸ್
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.